ನಾನು ಕೇಳ್ತೀನಿ, ನೀವು ಯಾವ ಕಂಪ್ನಿಗೆ ಇದನ್ನು ಪೌಷ್ಟಿಕ ಆಹಾರದ ಟೆಂಡರ್ ಕೊಟ್ಟಿದ್ರಿ, ಏನಾದ್ರ ದರ, ಎಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದು ಅನ್ನೋದು ಬಹಿರಂಗಪಡಿಸ್ಬೇಕು. ಇಲ್ಲಾಂದರೆ ನಾಳೆ ನಾವು ಸದನದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ. ಏನು ಅನಾಹುತ ಆಗಿದೆ, ಈ ದೊಡ್ಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಇದರಲ್ಲಿ. ಪೌಷ್ಟಿಕ ಆಹಾರದಲ್ಲೇ ಒಂದು ದೊಡ್ಡ ಇದು ಒಂದೇ ಸರ್ಕಾರದಲ್ಲ, ಇದೊಂದು ನೇರವಾಗಿ ಮುಖ್ಯಮಂತ್ರಿಗಳಿದ್ದ ಅವ್ರ ಕಡೆಯಿಂದ ಡೀಲಿಂಗ್ ಆಗಿಬಿಡ್ತದೆ. ಅಂಥ ಒಂದು ಫೇಕ್ ಕಂಪ್ನಿ ಅದು, ಬ್ಲ್ಯಾಕ್ ಲಿಸ್ಟ್ನಾಗ ಸೇರಿಸಿದ್ದು ಟೆರವಾಗಿದೆ. ಅಂದ್ರೆ ಈ ರೀತಿ ಮಕ್ಕಳ ಒಂದು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರು ಹಣ ಎಲ್ಲಿ ತಿನ್ನಬೇಕು ಅನ್ನೋಂಥದ್ದು ಸ್ವಲ್ಪ ಮಾನಮರ್ಯಾದಿಲ್ಲ. ಮಕ್ಕಳ ಪೌಷ್ಟಿಕ ಆಹಾರದಾಗ ತಿಂತಾರೆ ಅಂದ್ರೆ ನೀನು ಉಳಿತೇನೆ. ಅದಕ್ಕೆ ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದಕ್ಕೆ ಉತ್ತರ ಹೇಳಬೇಕು ಈ ರಾಜ್ಯದ ಜನರಿಗೆ. ನೀವು ಯಾವ ಕಂಪ್ನಿ ತೊಗೊಂಡ್ರಿ, ಏನು ರೇಟ್ ತೊಗೊಂಡ್ರಿ, ಅದರಲ್ಲಿ ಪೌಷ್ಟಿಕತೆ ಏನಾದರೂ ಅಂಶಗಳದಾವೋ ಇಲ್ಲೋ, ಮತ್ತು ಇಷ್ಟೊಂದು ಡೆತ್ ಆಗ್ತಾವೆ, 322 ಡೆತ್. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಇವರು ಹೇಳ್ತಾರೆ, ಜಿಲ್ಲಾ ನಮ್ಮ ಆರೋಗ್ಯ ಅಧಿಕಾರಿಗಳು ಏನು ಹೇಳ್ತಾರೆ, ಇದು ಪೌಷ್ಟಿಕ ಆಹಾರದ ಕೊರತೆಯಿಂದ ಈ ಒಂದು ತೂಕ ಕಡಿಮೆಯಾಗಿ ಇದು ಅವರು ಸಹಜವಾಗಿ ಆಗ್ತದೆ ಅಂತ ಹೇಳ್ತಾರೆ. ಸಹಜವಾಗೆಲ್ಲ ಇದಕ್ಕೇ ಸರ್ಕಾರ, ಭಾರತ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋಂಥದ್ದು ಅಂಗನವಾಡಿಗಳಿಗೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದು. ಈ ದೃಷ್ಟಿಯಿಂದ ಇದು ಸಂಪೂರ್ಣ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ತಪ್ಪಿದಸ್ತರೋ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಸದನದಲ್ಲಿ ನೀವೇನಾದರೂ ಇದ್ರ ಬಗ್ಗೆ? ನಿಶ್ಚಿತವಾಗಿ 100% ನಾವು ಇದು, ಯಾಕಂದರೆ ಇದು ಗಂಭೀರವಾದ, ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನೀವೆಲ್ಲ ಮಾಧ್ಯಮದವರು ಇಂಥ ಒಂದು ಘಟನೆನೇ ಅಂತಂದಿರಿ. ಇದು ಭಾಳ ಆತಂಕಕಾರಿ ಮತ್ತು ಭಾಳ ಸೀರಿಯಸ್ ಒಂದು ವಿಷಯ ಇದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. ಅದಕ್ಕೆ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅಧಿಕಾರಿಗಳಿಗೆ ಮತ್ತೆ ಇದು ಏನು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಮನ್ವಯ ಕೊರತೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಸಮರ್ಥನೆ ಮಾಡ್ಕೊತಾರೆ ಏನಂದರೆ WHO ಗೈಡ್ಲೈನ್ಸ್ಗಿಂತ ಕಡಿಮೆ ಇದೆ ಅನ್ನೋಂಥದ್ದು, ಈ ರೀತಿ ಸಮರ್ಥನೆಗಳನ್ನು. ಸೊ ಇದು ಸೂಕ್ತನಾ ಅಂತ ನೋಡಿರಿ. ಈಗ ಇದ್ರಾಗ ಸಮರ್ಥನೆ ಮಾಡ್ಕೋವಂಥದ್ದಿಲ್ಲ. ಈ ರೀತಿ ಮಕ್ಕಳ ಒಂದು ಏನು ಡೆತ್ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಬರೀ WHO ಹೆಸರು ಹೇಳ್ಕೊಂಡು ಪಾರಾಗಲಿಕ್ಕಿಲ್ಲ. WHO ನಮ್ಗೆ ಅದನ್ನು ಬಳ್ಳಾರಿಯಲ್ಲಿ ಅದನ್ನೇ ಹೇಳ್ತಾರೆ, ಕೇಂದ್ರ ಸರ್ಕಾರದ ಒಂದು ಔಷಧಿಗೆ ಇದು ಇದೆ, ಅದನ್ನು ನೀವು ಉಪಯೋಗ ಮಾಡಲೇಬೇಕಂತೇಳಿ ನಮ್ಮ ದಿನೇಶ್ ಗುಂಡೂರಾವ್ ನಿನ್ನೆ ಹೇಳಿದ್ದನ್ನು ನೋಡಿದೆ. ಆದರೆ ಇಂಥ ಘಟನೆಗಳು ನಡೆದಾಗ ಅದನ್ನು ಸೀರಿಯಸ್ ತೊಗೋಬೇಕು. 322 ಮಕ್ಕಳು 6 ತಿಂಗಳಲ್ಲಿ ಅಂದ್ರೆ ಇದು ಬಹಳ ಹೊಣೆ ಸರ್ಕಾರನೂ ಆಗ್ತದೆ, ಅಧಿಕಾರಿಗಳು ಆಗ್ತಾರೆ. ಅಧಿಕಾರಿಗಳು ಸಹ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಪೌಷ್ಟಿಕ ಆಹಾರದಲ್ಲೇ ಒಂದು ದೊಡ್ಡ ಏನು ಕೊರತೆ ಇದೆ. ಅದರಲ್ಲಿ ಯಾವುದೇ ರೀತಿಯ ಮಕ್ಕಳ ಬೆಳವಣಿಗೆಗೆ ಅದು ಅನುಕೂಲಕರವಾದಂಥ ಒಂದು ಇದು ಇಲ್ಲ ಅನ್ನೋಂಥದ್ದು ಇದು ಮ್ಯಾಲಿಗಿಂದ ಗೊತ್ತಾಗ್ತದೆ. ಯಾಕಂದರೆ WHO ಹೇಳ್ತಾರೆ ಇದು ಪೌಷ್ಟಿಕತೆಯ ಕೊರತೆಯಿಂದ.